ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮದುವೆ ಮನೆಯೊಳಗೆ ಯಾವ ರೀತಿ ಬೇಳೆ ರಸ ಮಾಡ್ತಾರಲ್ಲ ಆ ರೀತಿ ಮಾಡ್ತೀನಿ. ಬಟ್ ಇದ್ರೊಳಗೆ ಬಂದ್ಬಿಟ್ಟು ನಾನು ಹೆಸರು ಬೇಳೆ ಹಾಕಿರೋದು. ಹೆಸರು ಬೇಳೆ ಚೆನ್ನಾಗಿ ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ಬೇಯಿಸ್ಕೊಂಡು ಅದನ್ನ ರುಬ್ಬಿಟ್ಕೊಂಡಿದ್ದೆ, ಅದರೊಳಗೆ ಮಾಡಿರೋದು. ನಿಜವಾಗಿ ಹೇಳ್ತೀನಿ, ತುಂಬ ಟೇಸ್ಟ್ ಆಗಿದೆ. ಯಾವಾಗಲೂ ತೊಗರಿ ಬೇಳೆ ಮಾಡೋದ್ರಿಂದ ಈ ಥರ ಮಾಡಿ, ಯಾಕಂದರೆ ನಮ್ಮ ಮನೆಯವರು ಒಂದು ಕಡೆ ಮಾಡಿದ್ದು ನಾನು ನೋಡಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸಿ ಕೊಸಿ ಆಮೇಲೆ ಒಗ್ಗರಣೆ ಕೊಟ್ಟಿದ್ರು. ನಾನು ಅದೇ ಥರ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಟೇಸ್ಟಾಗಿರ್ತಿದೆ, ಕುಡಿಲಿಕ್ಕೂ ಅಷ್ಟೇ ಟೇಸ್ಟಾಗಿರ್ತಿದೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಬನ್ನಿ, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಈ ಮದುವೆ ಮನೆ ಒಳಗಡೆ ಮಾಡ್ತಾರಲ್ಲ ಬೇಳೆ ರಸ, ಅದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸು, ಒಂದು ಸ್ಪೂನು, ಅರ್ಧ ಸ್ಪೂನಷ್ಟು ಧನಿಯಾ ಕಾಳು, ಒಂದು ಇಡಿ ಬೆಳ್ಳುಳ್ಳಿ, 1 ಹಸಿಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿ, ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ. ನೋಡಿ, ಇನ್ನೊಂದು ಚೂರು ಆಗಬೇಕು. ಒಳ್ಳೆ ಘಮ ಬರೋ ಗಂಟ ಹುರ್ಕೊಂಡ್ರಿ ಮಧ್ಯಮ ಉರಿಯೊಳಗೆ. ನೋಡಿ ಆಗಿದೆ. ಗ್ಯಾಸ್ ಆಫ್ ಮಾಡೋಣ. ನೋಡಿ, ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಇದು ತರಿತರಾಗಿ ರುಬ್ಕೊಂಬಿಡೋಣ. ಈಗ ತರಿತರಾಗಿ ರುಬ್ಕೊಂಬರೋಣ. ಈಗ ಗ್ಯಾಸ್ ಹಚ್ಚಿ ಒಗ್ಗರಣೆ ಮಾಡ್ಕೊಳ್ಳೋಣ. ರಸಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂತೀನಿ. ಈಗ ನಾವು ಏನು ರುಬ್ಬಿಟ್ಟಿದ್ದೀವಲ್ಲ ಅದು ಹಾಕ್ಕೊಂಡ್ಬಿಡ್ತೀನಿ. ಅದ್ರ ಜೊತೆಗೇನೆ ಒಂದು ಟೊಮೊಟೊನ ರುಬ್ಬಿಟ್ಟಿದ್ದೀನಿ, ಅದು ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಒಂದು ಟೊಮೊಟೊ ರುಬ್ಕೊಂಡಿದ್ದೀನಿ, ಒಂದು ಟೊಮೊಟೊ ಹಾಗೆ ಹಾಕ್ತೀನಿ. ಸ್ವಲ್ಪ ಕರಿಬೇವು ಹಾಕ್ತೀನಿ. ಸ್ವಲ್ಪ ನಿಂಬೆ ಸೈಜ್ ಒಳಗೆ ಹುಣಸೆ ನೀರು ಬಿಟ್ಕೊತೀನಿ. ಒಂದು 2 ಸ್ಪೂನಷ್ಟು ಬೇಳೆ ಕೆಟ್ಟನ ನಾನು ಅದ್ರದ್ದು ನೀರು ತಗೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಈಗ ಯಾವ ಅದಕ್ಕೆ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ರುಚಿಗೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಈಗ ಒಂದ್ಸತಿ ಜೋರಾಗಿ ತಿರುಗಿಸ್ಬಿಟ್ಟು ಕೊದಿಯಕ್ಕೆ ಬಿಡೋಣ. ಚೆನ್ನಾಗಿ ಕೊದೀತಿದೆ. ಒಂದು 5 ನಿಮಿಷ ಮಧ್ಯಮ ಉರಿಯೊಳಗೆ ಈಗ ಕೊಸ್ಸೋಣ. ಈಗ ಒಂದು ಸಣ್ಣ ಒಗ್ಗರಣೆ ಕೊಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಗ್ಯಾಸ್ ಹಚ್ಚಿ ಒಂದು ಫ್ಯಾನ್ ಒಳಗೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ, ಒಂದು ಅರ್ಧ ಸ್ಪೂನು. ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ಈಗ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ, ಮಿಕ್ಸ್ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಈಗ ರಸ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಸಿಂಪಲಾಗಿ ಎಲ್ಲ ರುಬ್ಬಿ ಒಂದೇ ಸತಿ ಹಾಕಿ ಆಮೇಲೆ ಒಗ್ಗರಣೆ ಕೊಟ್ಟರೆ ಸಾಕು. ನಿಜವಾಗಿ ಹೇಳ್ತೀನಿ, ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರ್ತೈತೆ, ಕುಡಿಯೋಕ್ಕೂ ಅಷ್ಟೇ ಟೇಸ್ಟಾಗಿರ್ತೈತೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಬಾಯ್.